ಬಿಗ್ ಬಾಸ್ ಮುಗಿದ ಮೇಲೂ ಒಂದಲ್ಲ ಒಂದು ಸುದ್ದಿ ಬರ್ತಾನೇ ಇದೆ. ಈಗಾಗಲೇ ಬಿಗ್ ಬಾಸ್ ಮುಗಿದು 1 ತಿಂಗಳು ಮೇಲೇ ಆಗೈತೆ. ಬಿಗ್ ಬಾಸ್ ಮನೆಯಲ್ಲಿ ಎಲ್ರಿಗೂ ಇಷ್ಟ ಆಗಿದ್ದ ಜೋಡಿ ಅಂದರೆ ರಘು, ಗಿಲ್ಲಿ, ರಕ್ಷಿತಾ. ಇವ್ರು 3 ಜನ ಫ್ರೆಂಡ್ಶಿಪ್ ನೋಡಿ ಇದೇ ರೀತಿ ಇರಬೇಕು ಅಂತ ಎಲ್ಲರೂ ಅಂದ್ಕೊಳ್ತಾಯಿದ್ರು. ಇದು ನೋಡಿ ತುಂಬಾ ಖುಷಿ ಪಡ್ತಾಯಿದ್ರು. ರಘು ಅವರು ಒಳಗಡೆ ಇರಬೇಕಾದ್ರೇ ಅವ್ರ ವರ್ತನೆ ಕೆಲವೊಂದು ಸ್ವಲ್ಪ ಜನಕ್ಕೆ ಇಷ್ಟನೇ ಆಗ್ತಾ ಇರಲಿಲ್ಲ. ಗಿಲ್ಲಿ ಜೊತೆ ನಡ್ಕೊಳ್ತಾ ಇದ್ದಿದ್ದು. ಗಿಲ್ಲಿ ರಘು ಹತ್ರ ಎಷ್ಟೇ ಹತ್ರ ಹೋದ್ರೂ ರಘು ಅವರು ಗಿಲ್ಲಿನ ದೂರ ಮಾಡಿಕೊಂಡೇ ಬರ್ತಾಯಿದ್ರು. ಒಂದು ಸಲ ಹೊಡೆಯೋಕ್ಕೂ ಹೋಗಿದ್ರು. ಈಗ ಆಚೆ ಬಂದ ಮೇಲೂ ಎಲ್ಲ ಅದೇ ರೀತಿ ಇದ್ದಾರಾ? ಅವ್ರ ಮೂವರೂ ಒಟ್ಟಿಗೆ ಕಾಣಿಸ್ಕೊಂಡ್ರೆ ಈಗಲೂ ಎಲ್ರಿಗೂ ಖುಷಿನೇ. ಇವಾಗ ನಾವು ದೊಡ್ಡ ಮನೆ ಹಬ್ಬ ಅಂದ್ಬಿಟ್ಟು ನೋಡಿದ್ವಿ. ಅದರಲ್ಲಿ ಗಿಲ್ಲಿನೇ ಒಂದು ಕಡೆ ಕೂತ್ಕೊಂಡಿದ್ರು, ಆದರೆ ರಘು, ರಕ್ಷಿತಾನೇ ಒಂದು ಕಡೆ ಇದ್ದರು. ಮತ್ತು ರಕ್ಷಿತಾ ಅವರು ಸ್ಟೇಜ್ ಮೇಲೆ ಕಣ್ಣೀರು ಹಾಕಿದ್ರು. ಯಾಕಂದರೆ ಗಿಲ್ಲಿನ ರಘುನ ದೂರ ಮಾಡ್ಕೊಳ್ಳೋಕ್ಕೆ ಇಷ್ಟ ಇಲ್ಲ. ರಘು ಅವರನ್ನು ಒಂದು ಸಲ ಹೇಳಿದರು, ಎಲ್ಲ ಒಳಗಿರಬೇಕಾದ್ರೆ ಅಷ್ಟೇ, ಹೊರಗಡೆ ಬಂದಮೇಲೆ ಯಾರು ಫೋನು ಮಾಡಲ್ಲ ಅಂದ್ಬಿಟ್ಟು. ಇದನ್ನು ನೋಡಿದಾಗ ನಮಗೇನು ಅನ್ನಿಸ್ತಾ ಇತ್ತು ಅಂದರೆ ಅವ್ರ ಫ್ರೆಂಡ್ಶಿಪ್ ಇಲ್ಲ, ಇವಾಗ ಸ್ವಲ್ಪ ಎಲ್ಲೋ ಬಿರುಕು ಬಿಟ್ಟಿದೆ ಅಂತ ಅನಿಸ್ತಾ ಇತ್ತು. ಯಾಕಂದರೆ ಮನೆ ಒಳಗಡೆ ಇರಬೇಕಂದ್ರೆ ಯಾರೇನೇ ತೊಂದರೆ ಕೊಟ್ಟರು, ಯಾರೇನೇ ಮಾಡಿದ್ರು ಒಬ್ಬರು ಮುಖ ಒಬ್ಬರು ನೋಡಲೇಬೇಕು. ಈಗ ನಾನು ಏನಕ್ಕೆ ಈ ರೀತಿ ಹೇಳ್ತಾ ಇದ್ದೀನಿ ಅಂದರೆ, ಇನ್ಸ್ಟಾಗ್ರಾಮಲ್ಲಿ ಗಿಲ್ಲಿಗೆ ಫಾಲೋವರ್ಸು ಯಾವ ರೀತಿ ಆದು ಅಂದ್ಬಿಟ್ಟು ಎಲ್ರಿಗೂ ಗೊತ್ತು. ರಘು ಅವರು ಗಿಲ್ಲಿನ ಫಾಲೋ ಮಾಡ್ತಾಯಿದ್ರು ಇನ್ಸ್ಟಾಗ್ರಾಮಲ್ಲಿ. ಆದರೆ ಈಗ ರಘು ಅವರು ಗಿಲ್ಲಿನ ಅನ್ಫಾಲೋ ಮಾಡಿದ್ದಾರೆ. ಫಾಲೋ ಮಾಡ್ತಿದ್ದವರು ಯಾಕೆ ಇವಾಗ ಅನ್ಫಾಲೋ ಮಾಡಿದ್ರು ಗಿಲ್ಲಿನ? ಇದನ್ನು ನೋಡಿದ ಮೇಲೆ ಕ್ಲಾರಿಟಿ ಬಂತು. ಇಬ್ಬರು ನಡುವೆ ಏನೋ ಸ್ವಲ್ಪ ಮನಸ್ತಾಪ ಬಂದಿದೆ ಅಂದ್ಬಿಟ್ಟು. ಮನೆಯೊಳಗಡೆ ಇರಬೇಕಂದ್ರೆ ಯಾವುದೇ ಮನಸ್ತಾಪ ಬಂದ್ರೇನೋ ಜೊತೆಯಲ್ಲೇ ಇರ್ತಾರೆ, ಮಾತಾಡಿಬಿಟ್ಟು ಅವರವರೇ ಅದನ್ನು ಕ್ಲಿಯರ್ ಮಾಡ್ಕೊಳ್ತಾರೆ. ಇವಾಗ ಆಚೆ ಬಂದ ಮೇಲೆ ಅದೆಲ್ಲ ಆಗಲ್ಲ. ಯಾವುದೇ ಮನಸ್ತಾಪ ಬಂದರೂ ಕ್ಲಿಯರ್ ಮಾಡ್ಕೊಳ್ಳೋಕ್ಕೆ ಅವರೋ ಎಲ್ಲೋ ಇರ್ತಾರೆ, ಇವರು ಎಲ್ಲೋ ಇರ್ತಾರೆ. ಯಾವ ಕಾರಣಕ್ಕೆ ಅನ್ಫಾಲೋ ಮಾಡಿದ್ರು ಅಂದ್ಬಿಟ್ಟು ನಮಗೆ ಗೊತ್ತಿಲ್ಲ. ನಾನು ಹೇಳಿದ್ನಲ್ಲ, ಅವರು ಹೊರಗಡೆ ಬಂದಮೇಲೆ ಅವರಿಬ್ಬರ ಮಧ್ಯೆ ಅಷ್ಟು ಮಾತುಕತೆ ನಡೆದಿಲ್ಲ ಅನಿಸುತ್ತೆ. ರಘು ಅವರೇ ಹೇಳಿದ್ದಾರೆ, ಆಚೆ ಬಂದಮೇಲೆ ಫೋನ್ ಮಾಡ್ಬೋದಾಗಿತ್ತು, ಆದರೆ ಯಾರೂ ಫೋನ್ ಮಾಡಲೇ ಇಲ್ಲ ಅಂದ್ಬಿಟ್ಟು. ಇದೇ ಇರ್ಬೋದೇನೋ ಅವ್ರಿಗೆ ಮನಸ್ತಾಪ ಬರೋದಕ್ಕೆ. ಆದರೆ ರಕ್ಷಿತಾ ನೋಡ್ರಿ, ಗಿಲ್ಲಿನ ಎಲ್ಲೂ ಬಿಟ್ಕೊಡ್ತಾ ಇಲ್ಲ. ಅವ್ರು ಯಾವ ರೀತಿ ಇದ್ದಾರೆ ಅಂದ್ಬಿಟ್ಟು ನಮಗೆ ಗೊತ್ತಿಲ್ಲ. ಆದರೆ ರಕ್ಷಿತಾ ಯಾವುದೇ ಇಂಟರ್ವ್ಯೂಗೆ ಬರಲಿ ಗಿಲ್ಲಿ ಬಗ್ಗೆ ಒಳ್ಳೆಯದೇ ಮಾತಾಡ್ತಾರೆ. ಗಿಲ್ಲಿ ಹೆಸರು ಬಂದರೆ ಸಾಕು ಅವ್ರ ಮುಖದಲ್ಲಿ ಏನೋ ಒಂಥರ ನಗು ಬರುತ್ತೆ. ನೋಡೋಣ ಮುಂದೆ ಇದು ಏನಾಗತ್ತೆ ಅಂದ್ಬಿಟ್ಟು. ಯಾಕಂದರೆ ಬಿಗ್ ಬಾಸ್ ಮುಗಿದ ಮೇಲೇನೂ ಆಚೆ ಇನ್ನೂ ಬಿಗ್ ಬಾಸ್ ಆಟ ನಡೀತಾನೇ ಇದೆ. ಇದು ಏನಕ್ಕಿರ್ಬೋದು? ನಿಮ್ಗೇನು ಅನಿಸುತ್ತೆ? ಇದ್ರ ಬಗ್ಗೆ ಕಮೆಂಟ್ ಮಾಡಿ. ಇನ್ನೂ ಒಳ್ಳೊಳ್ಳೆ ಅಪ್ಡೇಟ್ಸು ನಾನು ನಿಮಗೆ ಕೊಡ್ತೀನಿ. ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ.